IPL ಫ್ಯಾನ್ಸ್ ಮೂರು ಬಿಗ್ಗೆಸ್ಟ್ ಟ್ರೇಡ್ ಬಗ್ಗೆ ಮ್ಯಾಸಿವ್ ಇನ್ಫಾರ್ಮೇಶನ್ ಇದಾವೆ. IPL 2027 ಅಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ಅದೇ ರೀತಿಯಾಗಿ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತು ನಮ್ಮ ಟೀಮ್ ಇಂಡಿಯಾ ಇವತ್ತು ಇಂಗ್ಲೆಂಡ್ ODI ಸೀರೀಸ್ ವಿರುದ್ಧ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸ್ಕ್ವಾಡ್ ಯಾವ ರೀತಿ ಇದೆ, ಯಾವೆಲ್ಲ ಪ್ಲೇಯರ್ಸ್ ಮಿಸ್ ಔಟ್ ಆಗಿದ್ದಾರೆ, ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಸ್ವಲ್ಪ ನಿಮ್ಮಿಂದ ಎಂಕರೇಜ್ಮೆಂಟ್ ಬೇಕು. ಹೌದು, ಎಂಕರೇಜ್ಮೆಂಟ್ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ತೋರಿಸಿ. ಸೊ ಫಟಾಫಟ್ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. IPL ನ ಪ್ರತಿಯೊಂದು ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಇನ್ನೊಂದು ರಿಕ್ವೆಸ್ಟ್, ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ಮಾಲ್ ಯೂಟ್ಯೂಬರ್ ಇದೀನಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಜಾಸ್ತಿ ರೀಚ್ ಸಿಗಲ್ಲ, ಸೊ ನೀವು ಶೇರ್ ಮಾಡಿದ್ರೆ ಆ ಒಂದು ನನಗೆ ಬಿಗ್ ಬೂಸ್ಟ್ ಬರುತ್ತೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಪ್ರತಿಯೊಬ್ಬ IPL ಫ್ಯಾನ್ಸು ಸಪೋರ್ಟ್ ಮಾಡ್ತೀರಂತ ಅನ್ಕೊಡಿದ್ದೀನಿ, ಸಪೋರ್ಟ್ ಮಾಡಿ. ಸೊ ಫಸ್ಟ್ ಅಪ್ಡೇಟ್, ನಾವು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ, RR ಮತ್ತು ಮುಂಬೈ ಇಂಡಿಯನ್ಸ್ ಆ ಒಂದು ಟ್ರೇಡ್ ಡಿಸ್ಕಷನ್ ಆಗ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ಟ್ರೇಡ್ ಡಿಸ್ಕಷನ್ ಎಲ್ಲಿಯವರೆಗೆ ಬಂದಿದೆ ಅಂದ್ರಪ್ಪ ಅಂದ್ರೆ, ಸೊ ಜಸ್ಟ್ ಟಾಕ್ಸ್ ಮಾತ್ರ ಆಗ್ತಾ ಇದಾವೆ. ಆದ್ರೆ ಯಾವಾಗ ಯಶಸ್ವಿ ಜೈಸ್ವಾಲ್ ಆ ಒಂದು 100 ಮಾಡಿದ್ರು ಅಗೇನೆಸ್ಟ್ ಅಫ್ಘಾನಿಸ್ತಾನ್ ವಿರುದ್ಧ, ಅಲ್ಲಿ ಸಿಕ್ಕಿಬಿದ್ರು ಮುಂಬೈ ಇಂಡಿಯನ್ಸ್. ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡ್ಲೇಬಾರ್ದು ಅಂತೇಳಿ ಸ್ಟ್ರಾಂಗ್ ಆಗಿ ಇದ್ದಾರೆ. ಮತ್ತು ಈ ಒಂದು ಟ್ರೇಡ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ಗೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ ಏನಾದ್ರೂ ಈ ಒಂದು ಟ್ರೇಡ್ ಆದ್ರೆ ದಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಟ್ರೇಡ್ ಆಗೋದು ಗ್ಯಾರಂಟಿ. ಆದ್ರೆ ಹಾರ್ದಿಕ್ ಪಾಂಡ್ಯ RRಗೆ ಹೋದ್ರಪ್ಪ ಅಂದ್ರೆ ಅದು ಕೂಡ ಬ್ಲಾಕ್ ಬಸ್ಟರ್ ಟ್ರೇಡ್. ಮತ್ತು ಜೈಸ್ವಾಲ್ ಏನಾದ್ರು ಮುಂಬೈಗೆ ಬಂದ್ರೆ ಅದು ಕೂಡ ಬ್ಲಾಕ್ ಬಸ್ಟರ್ ಟ್ರೇಡ್. ಯಾಕಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಒಬ್ಬ ಎಕ್ಸ್ ಫ್ಯಾಕ್ಟರ್ ಆಲ್ರೌಂಡರು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ, ಸೂನು ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಹೋಗುತ್ತೆ IPL ಅಲ್ಲಿ, ಅವಾಗ RRಗೆ ಬೆನಿಫಿಟ್ ಆಗುತ್ತೆ. ಒಂದು ಬಾಲಿಂಗು ಪ್ಲಸ್ ಬ್ಯಾಟಿಂಗ್ ಇಂದ ಹಾರ್ದಿಕ್ ಪಾಂಡ್ಯ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಮ್ಯಾಸಿವ್ ಇನ್ಫಾರ್ಮೇಶನ್. ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಬಿಗ್ ಪ್ಲೇಯರು ಮತ್ತು ಗೇಮ್ ಅನ್ನು ಚೇಂಜ್ ಮಾಡುವಂತ ಪ್ಲೇಯರು, ಒಂದ್ ಸೈಡ್ ಗೇಮ್ ಅನ್ನು ಚೇಂಜ್ ಮಾಡುವಂತ ಪ್ಲೇಯರು ಅದು ಯಶಸ್ವಿ ಜೈಸ್ವಾಲ್. ಸೊ ಪವರ್ ಪ್ಲೇಲಿ ಒಂದ್ ಸೈಡ್ ಮಾಡ್ತಾರೆ ಗೇಮ್ ಅನ್ನು. ಈಗ ಯಾಕಪ್ಪ ಮುಂಬೈ ಇಂಡಿಯನ್ಸ್ ಯಾಕೆ ಈ ಒಂದು ಟ್ರೇಡ್ ಇಂದ ಹೋಗ್ತಾ ಇದ್ದಾರೆ ಅಂದ್ರೆ, ಜಸ್ಟ್ ಥಿಂಕ್ ಮಾಡಿ, ರೋಹಿತ್ ಶರ್ಮಾ ಮೋಸ್ಟ್ ಪ್ರಾಬಬ್ಲಿ IPL 2027 ಇಸ್ ದ ಲಾಸ್ಟ್ ಇಯರ್ IPL ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು. ಅದಾದ್ಮೇಲೆ ರೋಹಿತ್ ಅವರ ಕೆರಿಯರ್ ಗೊತ್ತಿಲ್ಲ, IPL ಆಡ್ತಾರ ಅಥವಾ ರಿಟೈರ್ಮೆಂಟ್ ಕೊಡ್ತಾರ, ಅದ್ರ ಬಗ್ಗೆ ನೋ ಐಡಿಯಾ. ಬಟ್ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಅವರಿಂದ ಮೂವ್ ಆನ್ ಆಗೋದು ಗ್ಯಾರಂಟಿ. ಯಾಕಂದ್ರೆ IPL 2028 ಅಲ್ಲಿ ಮೆಗಾ ಆಕ್ಷನ್ ಇರುತ್ತೆ. ಆ ಟೈಮಲ್ಲಿ ಒಂದು ಬಿಗ್ ಕಾಲ್ಸ್ ನ ಮಾಡ್ತಾರೆ ಮುಂಬೈ ಇಂಡಿಯನ್ಸ್. ಈ ಟೈಮಲ್ಲಿ ನಾವು ಯಶಸ್ವಿಗೆ ಟ್ರೇಡ್ ಮಾಡಿದ್ರೆ 1 ವರ್ಷ ನೋಡಿದ ಮೇಲೆ ನಾವು ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ಯಶಸ್ವಿಗೆ ನಾವು ರಿಟರ್ನ್ ಮಾಡಬಹುದು. ಆ ಒಂದು ಪ್ಲಾನ್ಸ್ ಅಲ್ಲಿ ಇದ್ದಾರೆ. ಈಗ ಮಸ್ಟ್ ಅಂಡ್ ಶುಡ್ ಈ ಒಂದು ಟ್ರೇಡ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಮೈಟಿ ಮುಂಬೈ ಇಂಡಿಯನ್ಸ್. ಈ ಒಂದು ಟ್ರೇಡ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಎರಡು ಟೀಮು ಅಗ್ರಿ ಮಾಡುವಂತ ಚಾನ್ಸ್ ಕೂಡ ಇದೆ. ಸೊ ಆದ್ರೆ ಒಂದು ಟ್ವಿಸ್ಟ್ ಏನಪ್ಪ ಅಂದ್ರೆ, ಈ ಒಂದು ಟ್ರೇಡ್ ಅಲ್ಲಿ 3ನೇವರು ಎಂಟ್ರಿ ಕೊಡುವಂತ ಚಾನ್ಸ್ ಇರುತ್ತೆ. ಯಾರಪ್ಪ ಅಂದ್ರೆ ಅದೇ ಚೆನ್ನೈ ಸೂಪರ್ ಕಿಂಗ್ಸ್. ಯಾಕಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಿದ್ದಾರೆ ಚೆನ್ನೈ ಟೀಮಿನ ಪರ ಆಡೋಕೆ. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ ಮಂತ್ ಜುಲೈ ಮಂತ್ ಅಲ್ಲಿ ಆ ಒಂದು ರಿವ್ಯೂ ಮೀಟಿಂಗ್ ಇರುತ್ತೆ, ಅಲ್ಲೇ ಡಿಸೈಡ್ ಆಗುತ್ತೆ ಏನಾಗುತ್ತೆ ಈ ಒಂದು ಟ್ರೇಡ್ ಅಂತೇಳಿ. ಏನಾದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಎಂಟ್ರಿ ಕೊಡ್ತಾರೆ, ಅಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಇವತ್ತು MLC ಆ ಒಂದು ಮ್ಯಾಚ್ ಇತ್ತು. ಈ ಒಂದು ಮ್ಯಾಚ್ ಅಲ್ಲಿ CSKಯ CEO ಕಾಶಿ ವಿಶ್ವನಾಥನ್ ಅವರು ಮತ್ತು ಇನ್ನೊಬ್ರು ಸೇರಿ ಅಶ್ವಿನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ವಿ ಡೋಂಟ್ ನೋ ಅದು ಯಾವ ಡಿಸ್ಕಷನ್ ಅಂತೇಳಿ. ಮೇ ಬಿ ನನ್ನ ಪ್ರಕಾರ ಏನಾದರೂ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ IPL ಅಲ್ಲಿ ಅಥವಾ ಫ್ಯೂಚರ್ ನಲ್ಲಿ ಚೆನ್ನೈ ಒಂದು ಬೆಟರ್ ಪರ್ಫಾರ್ಮೆನ್ಸ್ ನಾವು ಕೊಡಬೇಕು ಅಂತ ಅವರಿಗೆ ಅನಿಸಿದ್ರೆ, ಅಶ್ವಿನ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ಅವರಿಗೆ ಸಪೋರ್ಟಿಂಗ್ ಸ್ಟಾಫ್, ಕೋಚಿಂಗ್ ಸ್ಟಾಫ್ ಅಲ್ಲಿ ಅವ್ರನ್ನ ಪಿಕ್ ಮಾಡಲೇಬೇಕು. ಏನಾದ್ರೂ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಕೆಲಸ ಮಾಡಿದ್ರೆ ಚೆನ್ನೈ ಬೆಟರ್ ಪರ್ಫಾರ್ಮೆನ್ಸ್ ನ ಕೊಡುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅಶ್ವಿನ್ ಸೂಪರ್ಬ್, ಟೆಕ್ನಿಕಲಿ ಸ್ಟ್ರಾಂಗು ಮತ್ತು ಆ ಒಂದು ಪ್ಲಾನ್ಸ್ ಮಾತ್ರ ಸ್ಪಾಟ್ ಆನ್ ಆಗಿರುತ್ತೆ. ಸೊ ಇಂಥ ಒಬ್ಬ ಮನುಷ್ಯಗೆ ಪಿಕ್ ಮಾಡಿದ್ರಪ್ಪ ಅಂದ್ರೆ
ಸೊ ಚೆನ್ನೈ ಬೆಟರ್ ಪರ್ಫಾರ್ಮೆನ್ಸ್ ಮಾಡೋದು ಚಾನ್ಸ್ ಇರುತ್ತೆ. ಏನಾದರೂ ಮಿಸ್ ಮಾಡಿದ್ರೆ, ಅಶ್ವಿನ್ಗೆ ಮಿಸ್ ಮಾಡಿದ್ರೆ, ಬೇರೆ ಯಾವ್ದಾದ್ರು IPL ಟೀಮ್ ಪಿಕ್ ಮಾಡಿದ್ರೆ, ಸೊ CSK ಬಿಗ್ ಲಾಸ್ ಆಗೋದು ಗ್ಯಾರಂಟಿ. ಸ್ಟೆಫನ್ ಫ್ಲೆಮಿಂಗ್ಗೆ ಮೊದಲು ಔಟ್ ಮಾಡ್ರಿ ಅಷ್ಟೇ, ಔಟ್ ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಬಟ್ ಆಸ್ ಪರ್ ನಾವು ಅಪ್ಡೇಟ್ ಏನಪ್ಪ ಅಂದ್ರೆ RR ಮತ್ತು ಮುಂಬೈ ಇಂಡಿಯನ್ಸ್ ಟ್ರೇಡ್ ಟಾಕ್ಸ್ ನಡೀತಿದ್ವಿ, ಆಲ್ಮೋಸ್ಟ್ ಫೈನಲ್ ಸ್ಟೇಜ್ಗೆ ಹೋಗ್ತಾ ಇದೆ. ಆದ್ರೆ ನನ್ನ ಕ್ವಶನ್ ಏನಪ್ಪ ಅಂದ್ರೆ, ಏನಾದ್ರು ಹಾರ್ದಿಕ್ ಪಾಂಡ್ಯ ಅವರು RRಗೆ ಎಂಟ್ರಿ ಕೊಟ್ರೆ ಏನೋ ಹಾರ್ದಿಕ್ ಪಾಂಡ್ಯ ಅಂಡರ್ ರಿಯನ್ ಪರಾಗ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆಡ್ತಾರ ನೋಡಮ್ಮ, ನಾವು ಮುಂದೆ ಯಾವ ರೀತಿ ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ ನೀವು ಕಮೆಂಟ್ಸ್ ಮಾಡಿ ಒಂದ್ಸಲ. ನೆಕ್ಸ್ಟ್ ಅಪ್ಡೇಟ್ ನಾವು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಸೊ ಇಂಟ್ರೆಸ್ಟಿಂಗ್ ಅಪ್ಡೇಟು, ಮುಂಬೈ ಇಂಡಿಯನ್ಸ್ ಸೂರ್ಯಕುಮಾರ್ ಯಾದವ್ಗೆ ನಮಸ್ಕಾರ ಹೇಳ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ನಾಟ್ ಅನ್ ಅಫಿಷಿಯಲ್ ಇನ್ಫಾರ್ಮೇಶನ್, ಬಟ್ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇವೆ ಸೂರ್ಯಗೆ ನಮಸ್ಕಾರ ಹೇಳ್ತಾ ಇದ್ದಾರೆ ಅಂತೇಳಿ. ಆದ್ರೆ ಇಲ್ಲಿದೆ ಮೇನ್ ಪಾಯಿಂಟ್. ಈಗ ಕಲ್ಕತ್ತಾ ನೈಟ್ ರೈಡರ್ಸ್ ಒಂದು ಟ್ರೇಡ್ ಪ್ರಪೋಸಲ್ ನ ಕಳಿಸಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ಗೆ ಒಂದು ಆಫರ್ನ ಕೊಟ್ಟಿದ್ದಾರೆ, ನಿಮ್ಗೆ ಕ್ಯಾಪ್ಟನ್ಸಿ ಆಫರ್ನ ಕೊಡ್ತೀವಿ ಅಂತೇಳಿ. ಸೊ ಈ ಒಂದು ಆಫರ್ಗೆ ಏನಾದ್ರು ಸ್ಕೈ ಒಪ್ಪಿದ್ರಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಸೂರ್ಯಕುಮಾರ್ ಯಾದವ್ KKRಗೆ ಎಂಟ್ರಿ ಕೊಡ್ತಾರೆ. ದಿಸ್ ಈಸ್ ಜಸ್ಟ್ ರಿಪೋರ್ಟ್ಸ್ ಮಾತ್ರನೇ. ಸೊ ರೇವ್ ಸ್ಪೋರ್ಟ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ, ಸೂರ್ಯಕುಮಾರ್ ಯಾದವ್ಗೆ KKR ಮ್ಯಾನೇಜ್ಮೆಂಟ್ ಅಪ್ರೋಚ್ ನ ಮಾಡಿದರೆ ಕ್ಯಾಪ್ಟನ್ಸಿ ಆಫರ್ನ ಕೊಡ್ತೀವಿ ಅಂತ ಹೇಳಿ. ಹಳೆಯ ಟೀಮು ಆ ಒಂದು ಬಾಂಡ್ ಇರುತ್ತೆ, ಕ್ಯಾಪ್ಟನ್ಸಿ ಕೂಡ ಒಬ್ರು ಬೇಕು KKRಗೆ. ಈ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿ ಕೊಟ್ರೆ ಒಂದು ಫ್ಯಾಬುಲಸ್ ಪ್ಲೇಯರ್ ಬರ್ತಾರೆ ಮತ್ತು ಒಂದು ಒಳ್ಳೆ ಕ್ಯಾಪ್ಟನ್ಸಿ ಆಪ್ಷನ್ ಸಿಗುತ್ತೆ KKRಗೆ. ಬಟ್ ಸೂರ್ಯಕುಮಾರ್ ಯಾದವ್ ರೀಸೆಂಟ್ ಫಾರ್ಮು ಸರಿಯಾಗಿಲ್ಲ. ಬಟ್ IPL ಬೇರೆ, ಇಂಟರ್ನ್ಯಾಷನಲ್ ಕ್ರಿಕೆಟೇ ಬೇರೆ. ಆದ್ರೆ ನಮ್ಮ BCCI ಸೂರ್ಯಗೆ ಕನ್ಸಿಡರ್ ಮಾಡ್ತಾರ ಮತ್ತೊಮ್ಮೆ? ಐ ಡೋಂಟ್ ಥಿಂಕ್ ಸೊ. ಈಗ ಸೂರ್ಯಕುಮಾರ್ ಯಾದವ್ ಫ್ರೀ ಆಗ್ತಾರೆ, IPL ಅಲ್ಲಿ ಕಾನ್ಸಂಟ್ರೇಟ್ ಮಾಡಬಹುದು. ಬಟ್ ನೋಡಮ್ಮ, ರೇವ್ ಸ್ಪೋರ್ಟ್ಸ್ ಕೊಟ್ಟಂತಹ ಅಪ್ಡೇಟ್ ನಿಜ ಆಗುತ್ತಾ ಅಥವಾ ಇಲ್ಲ ಅಂತೇಳಿ. ಸೂರ್ಯಕುಮಾರ್ ಯಾದವ್ ಆಲ್ ಸೆಟ್ ಮುಂಬೈನ ಬೇಡ್ತಾ ಇದ್ದಾರೆ ಮತ್ತು KKR ಟೀಮ್ಗೆ ಟ್ರೇಡ್ ಆಗುವಂತಹ ಚಾನ್ಸಸ್ ಇದೆ ಅಂತೇಳಿ ರೇವ್ ಸ್ಪೋರ್ಟ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದು ಎರಡನೇ ಟ್ರೇಡ್. ಮೂರನೇ ಟ್ರೇಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಮ್ಮ. ಇಂಟ್ರೆಸ್ಟಿಂಗ್ ಟ್ರೇಡ್ ಇದು. ಮೂರನೇ ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ಇದು ಬಿಟ್ರೆ ಇನ್ನೊಂದು ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಹಾರ್ದಿಕ್ ಪಾಂಡ್ಯಗೆ CSK ಅಷ್ಟೇ ಲೈನಲ್ಲಿ ಅಷ್ಟೆಲ್ಲ ಮತ್ತು RR ಕೂಡ ಲೈನಲ್ಲಿ ಇದೆ. ಅದೇ ರೀತಿಯಾಗಿ ಇನ್ನೊಂದು ಟೀಮ್ ಕೂಡ ಲೈನಲ್ಲಿ ಇದೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ, ರಿಪೋರ್ಟ್ಸ್ ಇದಾವೆ. ಯಾವ್ದಪ್ಪ ಅಂದ್ರೆ ಅದೇ ಸದ್ಯ ನ್ಯೂಸ್ ಕ್ರಿಯೇಟ್ ಮಾಡ್ತಿರುವಂತಹ ಸೆನ್ಸೇಷನಲ್ ಟೀಮು, ಅದು ಲಕ್ನೋ ಸೂಪರ್ ಜೈಂಟ್. ಸಂಜು ಗೋಯಾಂಕ್ ಅವರ ಪ್ಲಾನ್ ಇದು. ಗೊತ್ತಿರದೆ ರಿಷಬ್ ಪಂತ್ ಅವರು DC ಹೋಗ್ತಾ ಇದ್ದಾರೆ ಅಂತ ಕ್ರಿಕೆಟ್ ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ನ್ಯೂಸ್ ಬರ್ತಾ ಇದೆ. ಏನಪ್ಪ ಅಂದ್ರೆ, ನಿಖಲಸ್ ಪುರನ್ ಅವರ ಬಗ್ಗೆ. ನಿಖಲಸ್ ಪುರನ್ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ LSG ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ನಾಟ್ ಅನ್ ಅಫಿಷಿಯಲ್ ಇನ್ಫಾರ್ಮೇಶನ್, ಜಸ್ಟ್ ರಿಪೋರ್ಟ್ಸ್ ಸರ್ಕ್ಯುಲೇಷನ್ ಆಗ್ತಾ ಇದಾವೆ. ಸೊ ನಿಖಲಸ್ ಪುರನ್ MIಗೆ ಕೊಟ್ರಪ್ಪ ಅಂದ್ರೆ, ಸೊ MI ಇಂದ ಹಾರ್ದಿಕ್ ಪಾಂಡ್ಯ ಅವರು LSGಗೆ ಬರುವಂತಹ ಚಾನ್ಸ್ ಇದೆ. ಸೊ ಏನಾದ್ರೂ ಹಾರ್ದಿಕ್ ಪಾಂಡ್ಯ ಅವರು LSG ಬಂದ್ರೆ ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಒಟ್ನಲ್ಲಿ CSK, RR ಮತ್ತು LSG ಈ ಮೂರು ಟೀಮ್ನವರು ಲೈನ್ ಹಚ್ಚಿದ್ದಾರೆ. ಆದರೆ ಚೆನ್ನೈ ಬಗ್ಗೆ ನೋ ಕ್ಲಾರಿಫಿಕೇಶನ್. ಜುಲೈಯಲ್ಲಿ ಆ ಒಂದು ಮೀಟಿಂಗ್ ಇರುತ್ತೆ. ಆ ಒಂದು ಮೀಟಿಂಗ್ ಅಂದ್ರೆ ನಮಗೆ ಕನ್ಫರ್ಮೇಶನ್ ಆಗುತ್ತೆ. ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಇರುತ್ತೆ ಚೆನ್ನೈದು. ಸೊ ಇದು ಹಾರ್ದಿಕ್ ಪಾಂಡ್ಯರ ಬಗ್ಗೆ ಟ್ರೇಡ್ ಇನ್ಫಾರ್ಮೇಶನ್. ಈಗ ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಅಫ್ಘಾನಿಸ್ತಾನ ಸ್ಪಿನ್ನರು ನೂರ್ ಅಹಮದ್ಗೆ DC ಮತ್ತು ಪಂಜಾಬ್ ಕಿಂಗ್ಸ್ ಅವರು ಟಚ್ ಅಲ್ಲಿ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಅವರು ನೂರ್ ಅಹಮದ್ಗೆ ಕೇಳ್ತಾ ಇದ್ದಾರೆ. ಬಟ್ ಅಟ್ ದಿ ಮೂಮೆಂಟ್ ಚೆನ್ನೈ ಸೂಪರ್ ಕಿಂಗ್ಸ್ ಯಾವುದೇ ರೀತಿಯಾದ ಟ್ರೇಡ್ ಬಗ್ಗೆ ಮಾತುಕತೆ ಇಲ್ಲ. ಜಸ್ಟ್ DC ಮತ್ತು ಪಂಜಾಬ್ ಕಿಂಗ್ಸ್ ಅವರು ಜಸ್ಟ್ ಅಪ್ರೋಚ್ ಆಗಿದ್ದಾರೆ ನೂರ್ ಅಹಮದ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಅದು ಜುಲೈ ಮಂತ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ಇಷ್ಟಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ನೂರ್ ಅಹಮದ್ಗೆ ಕೊಡ್ತಾರ ಅಥವಾ ಇಲ್ಲ ಅಂತೇಳಿ. ಆದ್ರೆ ಪ್ಲೇಯರ್ಸ್ ಆಕ್ಷನ್ ಅಂತ ಕೇಳಿದ್ರಪ್ಪ ಅಂದ್ರೆ DC ಯಾರಿದ್ದಾರೆ ಮತ್ತು ಪಂಜಾಬ್ ಕಿಂಗ್ಸ್ ಟೀಮ್ ಅಲ್ಲಿ ಯಾರಿದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರಬೇಕಾಗಿದೆ. ಅದು ಸೂನ್ ಬರುತ್ತೆ ನಮಗೆ. ಸದ್ಯರುವಂತಹ ಅಪ್ಡೇಟು ಹಾರ್ದಿಕ್ ಪಾಂಡ್ಯ ಬಗ್ಗೆ RR, LSG, ಚೆನ್ನೈ ಈ ಮೂರು ಟೀಮು ಮತ್ತು ಸೂರ್ಯಕುಮಾರ್ ಯಾದವ್ಗೆ KKR ಟೀಮು ಟಚ್ಚಲ್ಲಿದ್ದಾರೆ. ಮತ್ತು ಫೈನಲಿ ನೂರ್ ಅಹಮದ್ಗೆ DC ಮತ್ತು ಪಂಜಾಬ್ ಕಿಂಗ್ಸ್ ಅವರು ಟಚ್ಚಲ್ಲಿ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನಮಗೆ ಇದಕ್ಕೆಲ್ಲ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಇನ್ನೊಂದು 2 months ಅಲ್ಲಿ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಇದು ಟ್ರೇಡ್ ಬಗ್ಗೆ ಸದ್ಯರುವಂತಹ ಇನ್ಫಾರ್ಮೇಶನ್. ಇದ್ರ ಬಗ್ಗೆ ಮುಂದೆ ಏನೇ ಇನ್ಫಾರ್ಮೇಶನ್ ಬಂದರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಾವು ಸೂರ್ಯವಂಶಿ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಸದ್ಯ
ಟ್ರೈ ಸೀರೀಸ್ ನಡೆದಿದೆ. ಸೊ ಇಂಡಿಯಾ ಎ ಮತ್ತು ಅಫ್ಘಾನಿಸ್ತಾನ, ಅದೇ ರೀತಿಯಾಗಿ ಶ್ರೀಲಂಕಾ. ಲಾಸ್ಟ್ ಮ್ಯಾಚಲ್ಲಿ ಶ್ರೀಲಂಕಾದವರು ಸ್ವಲ್ಪ ಎಡವಟ್ಟು ಮಾಡಿದ್ರು, ಸೂರ್ಯವಂಶಿ ಅವ್ರನ್ನ ಕೆಣಕಿ. ಈಗ ರಿಪ್ಲೈ ಮಾಡಿದರೆ, ಎಂತ ಒಂದು ರಿಪ್ಲೈ ಬಂದರೆ ಜಸ್ಟ್ 11 ಬಾಲಲ್ಲಿ 50 ಮತ್ತು 94 ರನ್ಸ್ನ ಸ್ಕೋರ್ ಮಾಡಿದರೆ, ಒಂದು ಬಿಗ್ 100ನ ಮಿಸ್ ಆಯಿತು. ಬಟ್ ಅವ್ರು ಆಡಿದ ಆಟ ಎಂತ ಆಟ! ನನಗೆ ಒಂದು ಡೌಟ್ ಇತ್ತು, ಏನಪ್ಪ ಅಂದರೆ ಸೂರ್ಯವಂಶಿ ಹೌದು ಈ IPL ಅಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ದಾರೆ, ಆದರೆ IPL ಅಲ್ಲಿ ಒಂದು ಫ್ಲಾಟ್ ಟ್ರ್ಯಾಕ್ ಇರುತ್ತೆ. ಆದರೆ ಯಾವಾಗ ಶ್ರೀಲಂಕಾ ಮತ್ತು ಔಟ್ ಆಫ್ ಕಂಟ್ರಿಗೆ ಟ್ರಾವೆಲ್ ಮಾಡ್ತಾರೆ, ಅವೇ ಮ್ಯಾಚ್ ಆಡ್ತಾರೆ, ಶ್ರೀಲಂಕಾ ಆಗಲಿ, ಸೌತ್ ಆಫ್ರಿಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಇಂಗ್ಲೆಂಡ್ ಆಗಲಿ, ನ್ಯೂಜಿಲೆಂಡ್ ಆಗಲಿ, ಇಂಥ ಒಂದು ಪಿಚ್ ಜಾಸ್ತಿ ಸಪೋರ್ಟ್ ಕೊಡಲ್ಲ, ಎಕ್ಸ್ಟ್ರಾ ಪೇಸ್ ಅಂಡ್ ಬೌನ್ಸ್ ಇರುತ್ತೆ. ಆ ಒಂದು ಪಿಚ್ಚಲ್ಲಿ ಸೂರ್ಯವಂಶರು ಯಾವ ರೀತಿ ಒಂದು ಇಂಪ್ಯಾಕ್ಟ್ನ ಕೊಡ್ತಾರೆ ಅಂತ ಡೌಟ್ ಇತ್ತು. ಬಟ್ ಈಗ ಆ ಒಂದು ಡೌಟ್ ಕ್ಲಿಯರ್ ಆಗಿದೆ. ಶ್ರೀಲಂಕಾದಲ್ಲಿ ಲೋಕೇಶ್ ಈ ಥರ ಒಂದು ವಿಧ್ವಂಸ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ಆಸ್ಟ್ರೇಲಿಯಾ ಆಗಲಿ, ಇಂಗ್ಲೆಂಡ್ ಆಗಲಿ, ನ್ಯೂಜಿಲೆಂಡ್ ಆಗಲಿ, ಸೌತ್ ಆಫ್ರಿಕಾ ಆಗಲಿ, ಅಲ್ಲಿ ಮಾತ್ರ ಮತ್ತೆ ರೆಕಾರ್ಡ್ ಕ್ರಿಯೇಟ್ ಮಾಡೋದು ಗ್ಯಾರಂಟಿ. ಸೊ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಇಂದ ಸೂರ್ಯ ವಂಶಿಗೆ ಅಂತ ಒಂದು ನಾಕನ್ನು ಆಡಿದರೆ, ಅದು ಎಸ್ಪೆಷಲಿ ಫೈನಲ್ ಪ್ರೆಷರ್ ಗೇಮಲ್ಲಿ. ಸೊ ಗುಡ್ ಇನ್ನಿಂಗ್. ನೆಕ್ಸ್ಟ್ ನಾವು ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು ODI ಸೀರೀಸ್ಗೆ ನಮ್ಮ BCCI ಅದರ ಸ್ಕ್ವಾಡ್ನ ಸೆಲೆಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಬಿಗ್ ನ್ಯೂಸ್, ವಿರಾಟ್ ಅವರು ಬ್ಯಾಕ್ ಆಗಿದ್ದಾರೆ, ಆದರೆ ಫಿಟ್ನೆಸ್ ಇಶ್ಯೂ ಇದೆ. ಎಕ್ಸಾಕ್ಟ್ಲಿ ಆಗಿ 26ಗೆ ವಿರಾಟ್ಗೆ ಆ ಒಂದು ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಅಲ್ಲಿ ಕ್ಲಾರಿಟಿ ಬರುತ್ತೆ. ಸೊ ಡೆಫಿನೆಟ್ಲಿ ಆಗಿ ಆ ಒಂದು ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡ್ತಾರೆ, ಡೆಫಿನೆಟ್ಲಿ ಆಗಿ ಆಡ್ತಾರೆ ವಿರಾಟ್. ಆದರೆ ಬಿಗ್ ನ್ಯೂಸ್ ಏನಪ್ಪ ಅಂದರೆ, ಅದು ಯಶಸ್ವಿ ಜೈಸ್ವಾಲ್ ಲಾಸ್ಟ್ ಮ್ಯಾಚಲ್ಲಿ 100 ಮಾಡಿದ ಪ್ಲೇಯರ್ಗೆ ಡ್ರಾಪ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಅದಕ್ಕೂ ಒಂದು ಲಾಜಿಕ್ ಇದೆ. ಅಂಟಿಲ್ ರೋಹಿತ್ ಶರ್ಮಾ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಯಶಸ್ವಿಗೆ ಚಾನ್ಸ್ ಸಿಗಲ್ಲ. ನನ್ನ ಪ್ರಕಾರ ವಿರಾಟ್ ಮತ್ತು ರೋಹಿತ್ ಆ ಒಂದು 2027 ODI ವರ್ಲ್ಡ್ ಕಪ್ ಆದಮೇಲೆ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಅವಾಗ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಸಿಗುತ್ತೆ ಮತ್ತು ಇಶಾನ್ ಕಿಶನ್ ಕೂಡ ಚಾನ್ಸ್ ಸಿಗುತ್ತೆ ವಿರಾಟ್ ಪ್ಲೇಸಲ್ಲಿ. ಸೊ ಕೊಟ್ಟಂಥ ಚಾನ್ಸನ್ನು ಸರಿಯಾಗಿ ಯೂಸ್ ಮಾಡಿದ್ದಾರೆ ಇಶಾನ್ ಕಿಶನ್ ಆಗಲಿ ಮತ್ತು ಯಶಸ್ವಿ ಜೈಸ್ವಾಲ್. ಟೆಸ್ಟ್ ಮಾಡಿದರೆ ಆ ಒಂದು ಟೆಸ್ಟಲ್ಲಿ ಪಾಸ್ ಆಗಿದ್ದಾರೆ. ಯಾವಾಗ ಒಂದು ODI ವರ್ಲ್ಡ್ ಕಪ್ ಎಂಡ್ ಆಗುತ್ತೆ, ಅವಾಗ ಜೈಸ್ವಾಲ್ಗೆ ಮತ್ತು ಇಶಾನ್ ಕಿಶನ್ಗೆ ಕಂಟಿನ್ಯೂ ಆಗಿ ಚಾನ್ಸ್ ಸಿಗುತ್ತೆ. ಸೊ ಈ ಒಂದು ಸ್ಕ್ವಾಡ್ನಲ್ಲಿ ಹರ್ಷಿತ್ ರಾಣಾ ಅವರು ಬ್ಯಾಕ್ ಆಗಿದ್ದಾರೆ, ಜಸ್ಪ್ರೀತ್ ಬುಮ್ರಾ ಅವರು ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ಆಗಿದ್ದಾರೆ ODI ಕ್ರಿಕೆಟ್ಗೆ. ಅದೇ ಆ ಒಂದು ಪ್ರಿಪ್ರೇಷನ್ಗೋಸ್ಕರ, ODI ವರ್ಲ್ಡ್ ಕಪ್ ಪ್ರಿಪ್ರೇಷನ್ಗೋಸ್ಕರ ಅಗೇನ್ ಬುಮ್ರಾ ಅವರು ಬ್ಯಾಕ್ ಆಗಿದ್ದಾರೆ. ಆದರೆ ನೋ ಪ್ಲೇಸ್ ಫಾರ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾಗೆ ಪ್ಲೇಸ್ ಇಲ್ಲ. ಸೊ ಇದು ಸ್ಕ್ವಾಡ್ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಅಂದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್. ಮತ್ತು ಈ ಒಂದು ಅಪ್ಡೇಟಲ್ಲಿ ಏನಾದರೂ ಡೌಟ್ಸ್ ಇದ್ದಪ್ಪ ಅಂದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿಬಿಡ್ರಿ. ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.